ನಮಸ್ತೆ. ಸರ್ ಇವಾಗ ಈ ಶೆಡ್ ಎಲ್ಲ ನೋಡ್ತಾ ಇದ್ರಾ ಇದು ಏನಿದು? ಓಕೆ. ನಮಸ್ತೆ ಸರ್. ನನ್ನ ಹೆಸರು ಲೋಕೇಶ್ ಅಂತ ಅಂದ. ಸೊ ಮಂಡ್ಯ ಏನು ಕೃಷಿ ಮೇಳದಲ್ಲಿ ನಾವು ನಮ್ಮ ಸ್ಟಾಲ್ ಹಾಕೊಂಡಿದ್ದೀವಿ. ಇದು ಯಾವ ಥರ ಅಂತಂದರೆ, ಅಕ್ಷಯಕಲ್ಪದಲ್ಲಿ ಒಂದು ಮಾಡೆಲ್ ಶೆಡ್ ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು ಇದೊಂದು ಮಾಡೆಲ್ನ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ನೀವು ಹಸುಗಳ ಮೇಲೆ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಏನು ಡಿಸೈನ್ ಬಂದು. ಇದು ಮಿನಿಮಮ್ ನಾವು 40 ಅಡಿ ಶೆಡ್ನ ಈ ಥರ ಇರಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಹಸುಗಳನ್ನ ಮಿನಿಮಮ್ 25 ಹಸುಗಳನ್ನ ಸಾಕ್ಬೋದು. ಸೊ ಅದು ಯಾವ ಥರ ಸೆಗ್ರಿಗೇಷನ್ ಎಲ್ಲ ಮಾಡ್ಕೋಬೇಕು, ಮತ್ತು ನಿಮಗೆ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ನಿಮಗೆ ಮೇಂಟೆನೆನ್ಸ್ ಈಸಿ ಆಗೋ ಥರ ಒಂದು ಮಾಡೆಲ್ನ ರೆಡಿ ಮಾಡಿದ್ದೀವಿ. ಇಲ್ಲಿ ಮೇಯ್ನ್ ಅಂತ ಬಂದರೆ ನಿಮಗೆ ಇದು ಸ್ಟಾರ್ಟಿಂಗು ಎಂಟ್ರೆನ್ಸು ಇರುತ್ತೆ. ಇಲ್ಲಿ ಏನು ನಾವು ಸೈಲೇಜ್ ಬಂಕರ್ಗಳು ಇದು. ಸೊ ನೇಪಿಯರಲ್ಲಿ ಬೆಳೆದಂಥ ಬೆಳೆನ ಇಲ್ಲಿ ತಂದು ಸೈಲೇಜ್ನ ಮಾಡ್ಕೋತೀವಿ ನೇಪಿಯರ್ನಲ್ಲಿ ನಾವು. ಇಲ್ಲಿ ಸ್ಟೋರೇಜ್ ಇರುತ್ತೆ, ಮತ್ತು ಫೀಡ್ ಕೂಡ ಇಲ್ಲೇ ಸ್ಟೋರೇಜ್ ಮಾಡ್ತೀವಿ. ಇದು TMR ಏರಿಯಾ ಅಂತ ಅಂತೀವಿ. ನಾವೇನು ಇಲ್ಲಿಂದ ಸೈಲೇಜ್ನ ತೆಗಿತೀವಿ, ಹಸಿಮೇವು, ಒಣಮೇವು ಮತ್ತು ಸೈಲೇಜು ಮತ್ತು ಫೀಡು ಏನಿರುತ್ತೆ ಹಸುಗಳು ಹಾಕೋದು ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈ ಜಾಗದಲ್ಲಿ ಇದು ಫೀಡಿಂಗ್ ಏರಿಯಾ. ಇಲ್ಲಿ ಫೀಡ್ ಮಾಡ್ಕೊತ ಬರ್ತೀವಿ. ಮೇಂಜರು ಇಲ್ಲಿ ಫೀಡ್ ಮಾಡ್ಕೊತ ಬರ್ತೀವಿ. ಸೊ ಒಂದೇ ಜಾಗದಲ್ಲಿ ಮೇವಿನ ತಟ್ಟೆ ಒಂದೇ ಇರುತ್ತೆ ಇಲ್ಲಿ. ಸೊ ಈ ಕಡೆಯಿಂದನೂ ಹಸುಗಳು ಬಂದು ಇಲ್ಲೇ ಮೇವು ತಿನ್ನುತ್ತೆ, ಮತ್ತು ಈ ಕಡೆಯಿಂದನೂ ಅಷ್ಟೇ ಇಲ್ಲೇ ಬಂದು ಮೇವು ತಿನ್ನುತ್ತೆ. ಸೊ ಇದರಲ್ಲೂ ಅಷ್ಟೇ ಸೆಗ್ರಿಗೇಷನ್ ಪಾರ್ಟೇಷನ್ ಮಾಡ್ಕೊಂಡಿದ್ದೀವಿ ನಾವು. ಈ ಭಾಗದಲ್ಲಿ ಪೂರ್ತಿ ಹಾಲು ಕರೀತಕ್ಕಂಥ ಹಸುಗಳಿರುತ್ತೆ. ಎಂದು ಕರು ಹಾಕಿದ ದಿನದಿಂದ ಅಪ್ ಟು 3 months ವರೆಗೂ ಇಲ್ಲಿ ಇರುತ್ತೆ ಹಸುಗಳು. ಒನ್ಸ್ ಅದಕ್ಕೆ ಇನ್ಸುಮೇಷನ್ ಪಾಸ್ ಮಾಡಾದ್ಮೇಲೆ ನಾವು ಸೆಕೆಂಡ್ ಅದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಈ ಇದಕ್ಕೆ ಪಾರ್ಟೇಷನ್ಗೆ ಬರುತ್ತೆ. ಪ್ರೆಗ್ನೆನ್ಸಿದೆಲ್ಲ ಪೂರ್ತಿ ಇಲ್ಲಿರುತ್ತೆ. ಹಾಲನ್ನ ಡ್ರೈ ಮಾಡೋಂಥ ಸ್ಟೇಜ್ನಲ್ಲಿ, ಅಂದರೆ ಹಾಲನ್ನ ಬತ್ತಿಸ್ತೀವಲ್ವಾ, ಆ ಸ್ಟೇಜ್ನಲ್ಲಿ ಅದೇ ಹಸುಗಳು ಇಲ್ಲಿಗೆ ಬರುತ್ತೆ, ವಾಪಸ್ ಇಲ್ಲಿಗೆ ಬರುತ್ತೆ. ಸೊ ನೀವು ಈ ಕಡೆ ನೋಡ್ಬೋದು, ಇದು ಕಾಫ್ ಪೆನ್ನು, ಅಂದರೆ ಕರುಗಳನ್ನ ನಾವು ಈ ಬದಿನಲ್ಲಿ ಇಟ್ಕೊಂಡಿರ್ತೀವಿ. ಈ ಕರುನು ಅಷ್ಟೇ ಹಾಲು ಕುಡಿಯೋ ಟೈಮ್ವರೆಗೂ ಇಲ್ಲಿರುತ್ತೆ. ಹಾಲನ್ನ ಯಾವಾಗ ಸ್ಟಾಪ್ ಮಾಡುತ್ತೆ ಹಾಲು ಕುಡಿಯೋದನ್ನ, ಅದು ಮೇವಿಗೆ ಹೋಗುತ್ತೆ ಮತ್ತು ಟೀಮರು ಫೀಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಟೈಮ್ನಲ್ಲಿ ಸೊ ಈ ಕಾಫ್ ಪೆನ್ನಿಂದ ಇಲ್ಲಿಗೆ ಈಫರ್ ಏರಿಯಾ ಅಂತ ಹೇಳ್ತೀವಿ ನಾವು, ಇಲ್ಲಿಗೆ ಬರುತ್ತೆ, ಇಲ್ಲಿರುತ್ತೆ ಅದು. ನೆಕ್ಸ್ಟ್ ಇದು ಕೂಡ ಒಂದ್ಸರಿ ಪ್ರೆಗ್ನೆನ್ಸಿ ಆದಮೇಲೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಡ್ರೈ ಹಸುಗಳು, ಅಂದರೆ ಹಾಲು ನಿಲ್ಸಿರೋಂಥ ಹಸುಗಳು ಮತ್ತು ಪ್ರೆಗ್ನೆಂಟ್ ಆಗಿರೋ ಪಡ್ಡೆಗಳು ಈ ಸೆಕ್ಷನಲ್ಲಿ ಇರ್ತೀವಿ. ಸೊ ಎಲ್ಲದಕ್ಕೂ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಹಸುಗಳಿಗೆ ನೆರಳಿಗೆ ವ್ಯವಸ್ಥೆ ಮಾಡಿದ್ದೀವಿ. ಏನು ಪೆಡಾಕ್ನಲ್ಲಿ ಇರುತ್ತೆ ನೆರಳು ವ್ಯವಸ್ಥೆ, ಮತ್ತು ಅದಕ್ಕೆ 24 hour ಅದಕ್ಕೆ ಬೇಕಾದಾಗ ಹೋಗಿ ಇಲ್ಲಿ ಟಬ್ಗಳ ವ್ಯವಸ್ಥೆ ಮಾಡಿರ್ತೀವಿ ಬಾರ್ಡರ್ನಲ್ಲಿ. ಸೊ ಅಲ್ಲಿ ನೀರು ಕುಡ್ಕೋಬೋದು. ಜೊತೆಗೆ 24 hour ಹಸುಗಳನ್ನ ಹಾಲು ಕರೆಯೋ ಟೈಮ್ನಲ್ಲಿ ಮಾತ್ರ ಕಟ್ಟಾಕೊಂಡು ಹಾಲು ಕರೆಯೋದು. 24 hour ಅದು ಹೋಗಿ ಮೇವನ್ನ ತಿನ್ಕೋಬೋದು. ಸೊ ಫುಲ್ ಫ್ರೀ ಸ್ಟಾಲ್ ಮೆಥಡ್ ಇರುತ್ತೆ. ಫ್ರೀ ರೇಂಜಲ್ಲಿ ಇರುತ್ತೆ, ಅದೇ ಥರ ಇರುತ್ತೆ. ಮತ್ತು ನೀವು ಇಲ್ಲಿ ಇದನ್ನ ಏನು ಗಮನಿಸ್ತಾ ಇದ್ದೀರಿ, ಎರಡು ಭಾಗದಲ್ಲಿ ಇದೆ ಡಂಗ್ ಚಾನಲ್ ಅಂತ ಕರಿತೀವಿ. ಇದರಲ್ಲಿ ಹಸುಗಳು ಹಾಕೋ ಸಗಣಿ ಮತ್ತು ಅದೇನು ಗಂಜಲ ಹೋಯ್ತೆ ಇಲ್ಲಿಗೆ ಬರುತ್ತೆ ಅದು. ಸೊ ಇಲ್ಲಿಂದ ಸಗಣಿನ ಕೆಲವೊಂದು ಟೈಮ್ ಈ ಭಾಗದಲ್ಲಿ ಬೀಳೋಂಥದ್ದನ್ನ ಮ್ಯಾನ್ಯಲಾಗಿ ಲಿಫ್ಟ್ ಮಾಡ್ಕೋತಾರೆ, ತೊಗೊಂಬಂದು ಇಲ್ಲಿ ಗೋಬರ್ ಗ್ಯಾಸು ಸೆಟಪ್ ಇದೆ ಪಕ್ಕದಲ್ಲಿ. ಸೊ ಇಲ್ಲಿ ಗೋಬರ್ ಗ್ಯಾಸ್ಗೆ ಯೂಸ್ ಮಾಡ್ಕೋತೀವಿ ಆ ಸಗಣಿನ. ಅದರಲ್ಲಿ ಬರ್ತಕ್ಕಂಥ ಗ್ಯಾಸ್ನ ನಾವು ಮನೆಗೆ, ಅದು ಲೇಬರ್ ಇರ್ಬೋದು ಇಲ್ಲ ಫಾರ್ಮರ್ ಇರ್ಬೋದು, ಆಲ್ಮೋಸ್ಟ್ ಫಾರ್ಮರ್ ಮನೆಗೆ ಯೂಸ್ ಮಾಡ್ತಾರೆ, ಅದನ್ನು ಗ್ಯಾಸ್ ಯೂಸ್ ಮಾಡ್ಕೋತಾರೆ. ಅದರಿಂದ ಔಟ್ಪುಟ್ ಏನು ಬರುತ್ತೆ ಸ್ಲರಿ, ಈ ಸ್ಲರಿನ ತಗೊಂಡು ಮೇಜರಾಗಿ ಫಾರ್ಮರ್ ರೈತರು ಅವ್ರ ಮನೆಗೆ ಏನು ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ಏರ್ಮಡಿ ಪದ್ಧತಿಯಲ್ಲಿ ರೈಸ್ಡ್ ಬೆಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಆ ಪದ್ಧತಿಯಲ್ಲಿ ಇಲ್ಲಿ ಮನೆಗೆ ಬೇಕಾದ ತರಕಾರಿ ಮತ್ತು ಸೊಪ್ಪನ್ನ ಇಲ್ಲಿ ಬೆಳ್ಕೋತಾರೆ, ಅವ್ರು ಕನ್ಸ್ಯೂಮ್ ಮಾಡ್ತಾರೆ. ಜೊತೆಗೆ ಇದೇ ಸ್ಲರಿನ ಇಲ್ಲಿ ನಾವು ಏನು ಮೇವುಗಳನ್ನ ಬೆಳಿಲಿಕ್ಕೆ ಪ್ಲಾಟ್ಗಳನ್ನ ಮಾಡಿದ್ದೀವಿ. ಒಂದು ಮೇಜರಾಗಿ ನಾವು ನಮ್ಮ ರೈತರ ಹತ್ರ ಫೋಕಸ್ ಮಾಡೋದು ಜಾಸ್ತಿ ಜೋಳನ ಫೋಕಸ್ ಮಾಡ್ತಿಲ್ಲ. ನೇಪಿಯರ್ ಬೆಳೆನಲ್ಲಿ ಫಾರ್ಮ್ನ ಮೇಂಟೈನ್ ಮಾಡಬೇಕು. ಏನಕ್ಕೆ ಅಂದರೆ ಯಾವಾಗಲೂ ಇದರಲ್ಲಿ ಉಳುಮೆ ಕಡಿಮೆ ಇರುತ್ತೆ, ಜೊತೆಗೆ ಮೆಡಿಸಿನ್ಗಳು ಸ್ಪ್ರೇ ಮಾಡೋದು ಕಡಿಮೆ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಇದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಜರಾಗಿ ಕಡಿಮೆ ಆಗುತ್ತೆ, ಆ ಉದ್ದೇಶಕ್ಕೆ ಇದನ್ನ ಫೋಕಸ್ ಮಾಡಿದ್ದೀವಿ. ಇಲ್ಲಿ ಒಂದು ಪ್ಲಾಟಲ್ಲಿ ಸೂಪರ್ ನೇಪಿಯರ್ ಬೆಳೆಸ್ತೀವಿ, ಜೊತೆಗೆ ಇನ್ನೊಂದು ಪ್ಲಾಟಲ್ಲಿ ಕುಂಬು ನೇಪಿಯರ್ ಬೆಳೆಸ್ತೀವಿ. ಇನ್ನೊಂದು ಪ್ಲಾಟಲ್ಲಿ BNH10 ಮತ್ತು BNH11 ಅಂತ BNH11 ಮತ್ತು BNH14 ಅಂತ ಬರುತ್ತೆ, ಅದನ್ನ ಬೆಳೆಸ್ತೀವಿ. ಸೇಮ್ ಇದನ್ನೇ ತಂದುಬಿಟ್ಟು ಇಲ್ಲಿ ಅಗೈನ್ ಸೈಲೇಜ್ ಮಾಡ್ತೀವಿ, ಸೈಲೇಜ್ ಮಾಡಿ ಸ್ಟೋರ್ ಮಾಡ್ತೀವಿ. ಸೈಲೇಜು ಜೊತೆಗೆ ಹಸಿಮೇವು ಕೂಡ ಅಲ್ಲಿಂದ ಬರುತ್ತೆ, ಅಗೈನ್ TMR ಏರಿಯಾ. ಸೊ ಇದೊಂದು ಸೈಕಲ್ ಸರ್. ಕರೆಕ್ಟ್ ಇಲ್ಲಿಂದ ಭೂಮಿಯಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಫೀಡ್ ಆಗುತ್ತೆ, ಫೀಡ್ ಮಾಡ್ತೀವಿ. ಜೊತೆಗೆ ಡಂಗ್ ಚಾಲಿಂದ ಡಂಗ್ ತಗೊಂಡು ಗ್ಯಾಸ್ ಯೂಸ್ ಮಾಡ್ತೀವಿ. ಗ್ಯಾಸಿಂದ ಬರ್ತಕ್ಕಂಥ ಸ್ಲರಿಯಿಂದ ಮನೆಗೆ ತರಕಾರಿ ಸೊಪ್ಪು ಬೆಳ್ಕೊಳ್ಳೋ ಜೊತೆಗೆ ಹಸುಗಳಿಗೆ ಮೇವು ಬಳಕೆ ಯೂಸ್ ಮಾಡ್ತೀವಿ. ಈ ಥರ ಒಂದು ಕಾನ್ಸೆಪ್ಟ್ ಸರ್. ಒಂದು ಮಾಡೆಲ್ ಶೆಡ್ಡು ಈ ಥರ ಇರಬೇಕು ಅಂತ ಒಂದು ಸೆಟಪ್ ಮಾಡಿರೋದು ಇದು. ಖಂಡಿತ ಹೌದು. ಸೊ ನಾವು ಇಲ್ಲಿ ಏನು ನಾವು ಲಿಕ್ವಿಡ್ ಮೆನ್ಯೂರ್ನ ಕೊಡ್ತೀವಿ, ಸ್ಲರಿನ ಕೊಡ್ತೀವಿ, ಬೇರೆ ಯಾವುದು ಮೆನ್ಯೂರ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಆಕ್ಚುಲಿ ಇದೇ ತುಂಬಾ ಚೆನ್ನಾಗಿರುತ್ತೆ ಲಿಕ್ವಿಡ್ ಮೆನ್ಯೂರು, ಅದೇ ಸಾಕಾಗುತ್ತೆ, ಬೇರೆ ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ನಾವು ಮಾಡ್ತಾ ಇರೋದು ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಇರೋದ್ರಿಂದ ಮೇಜರ್ ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.